ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಕವಿತಾ. ಮಿಡ್ ಟರ್ಮ್ಗೆ ಎಲ್ಲರೂ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊಳ್ತೀನಿ. ಈಗ ಮಿಡ್ ಟರ್ಮ್ಗೆ ಬಂದುಬಿಟ್ಟು ನಿಮಗೆ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ಸಿಲೆಬಸ್ ಯಾವ ರೀತಿ ಯಾವ ಸಿಲೆಬಸ್ನ ಕವರ್ ಮಾಡಿದ್ದಾರೆ ದ ಹೋಲ್ ಕರ್ನಾಟಕಲ್ಲಿ ಅಂತ ನೋಡೋಣಂತೆ. ಈಗ ಒಂದಿಷ್ಟು ಮಿಡ್ ಟರ್ಮ್ ಎಕ್ಸಾಮ್ಸು ಒಂದಿಷ್ಟು ಕಾಲೇಜಲ್ಲಿ ಪ್ರಾಯರ್ ಅಂದರೆ ಈಗ ಅಕ್ಟೋಬರ್ ಹಾಲಿಡೇಸ್ಗಿಂತ ಮೊದಲನೇ ತಗೊಂಡಿದ್ದಾರೆ. ಮತ್ತು ಒಂದು ಮ್ಯಾಕ್ಸಿಮಮ್ PU ಬೋರ್ಡ್ ಪ್ರಕಾರ ಇರೋದು ಆಫ್ಟರ್ ಹಾಲಿಡೇಸ್ ಅಂದರೆ 9th ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ಸು. ಹೌದಾ? ಈಗ ನಾನು ಕವರ್ ಮಾಡ್ತಾ ಇರೋದು ಈಗ PU ಬೋರ್ಡ್ ಪ್ರಕಾರ ಯಾವುದು ಮಿಡ್ ಟರ್ಮ್ ಇದೆ ಅಲ್ಲ, ಅದ್ರದ್ದು ಪ್ಯಾಟರ್ನು ಮತ್ತು ಅದರದ್ದು ಸಿಲೆಬಸ್ಸು, ಅವ್ರೇನು ಸಿಲೆಬಸ್ ಕೊಟ್ಟಿದ್ದಾರೆ ಅಂತ ಅದ್ರ ಪ್ರಕಾರ ನಾನು ಇವಾಗ ತೊಗೊಳ್ತಾ ಇದ್ದೀನಿ. ಈಗ ಸಿಲೆಬಸ್ ಬಂದುಬಿಟ್ಟು ನಿಮಗೆ ಫಸ್ಟು 5 ಚಾಪ್ಟರ್ಸು. ಫಸ್ಟ್ 5 ಚಾಪ್ಟರ್ಸ್ ಅಂದರೆ ಈಗ ಡೈಗ್ರಾಮ್ ಫಸ್ಟ್ ಏನಿದೆ ಆರ್ಗನೈಜೇಷನ್ ಫಸ್ಟು, ಈಗ ಇಂಟ್ರೊಡಕ್ಷನ್ ಟು ಅ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ. ಸೆಕೆಂಡ್ ಬಂದುಬಿಟ್ಟು ಆರ್ಗನೈಜೇಷನ್ ಆಫ್ ಅ ಡೇಟಾ. ಥರ್ಡು ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್ ಆಫ್ ಡೇಟಾ. ಫೋರ್ತ್ ಒನ್ನು ಡಯಾಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಅ ಡೇಟಾ. ಇಲ್ಲಿವರೆಗೂ ನೀವು ಫಸ್ಟ್ ಯೂನಿಟ್ ಟೆಸ್ಟಿಗೆ ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಫಸ್ಟ್ ಯೂನಿಟ್ ಟೆಸ್ಟಿಗೆ ಇದನ್ನೆಲ್ಲ ಓದ್ಕೊಂಡಿದ್ದೀರಾ ಈಗ ಡಯಾಗ್ರಾಮ್ಸು ಮತ್ತು ಗ್ರಾಫ್ಸ್ನ. ಈಗ ಆ್ಯಡ್ ಆನ್ ಅಂತಂದರೆ ನಿಮಗೆ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ನಿಮಗೆ ಅಲ್ಲಿ ಸ್ಟಡಿ ಮಾಡಬೇಕು ಅಂತಂದರೆ ಮೀನು, ಮೀಡಿಯನ್ನು, ಮೋಡು, ಜೊಮೆಟ್ರಿಕ್ ಮೀನು ಮತ್ತು ಹಾರ್ಮೋನಿಕ್ ಮೀನು. ಹೌದಾ? ನೆಕ್ಸ್ಟ್ ಬಂದುಬಿಟ್ಟು ಮೆಸರ್ಸ್ ಆಫ್ ಪೊಸಿಷನ್ನು. ಅಲ್ಲಿ ಕ್ವಾರ್ಟೈಲ್ಸು, ಡೆಸೈಲ್ಸು ಮತ್ತು ಪರ್ಸಂಟೈಲ್ಸ್ನ ಸ್ಟಡಿ ಮಾಡ್ತೀರಾ. ಇಲ್ಲಿ ಮೆಸರ್ಸ್ ಆಫ್ ಡಿಸ್ಪರ್ಷನ್ನು ರೇಂಜು, ಕ್ವಾರ್ಟೈಲ್ ಡೆವಿಯೇಷನ್ನು, ಮೀನ್ ಡೆವಿಯೇಷನ್ನು ಮತ್ತು ಸ್ಟ್ಯಾಂಡರ್ಡ್ ಡೆವಿಯೇಷನ್ನು. ಓಕೆ, ಇಲ್ಲಿವರೆಗೂ ಅಂದರೆ ಡಿಸ್ಪರ್ಷನ್ವರೆಗೂ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಸಿಲೆಬಸ್ ಇದೆ ಮಿಡ್ ಟರ್ಮ್ಗೆ. ಓಕೆ, ಡಿಸ್ಪರ್ಷನ್ವರೆಗೂ ಅಂದರೆ ಯೂನಿವೇರಿಯೇಟ್ ಡೇಟಾ ಅಲ್ಲಿ ಸ್ಕ್ಯೂನೆಸ್ ಮಾತ್ರ ಇಲ್ಲ, ಡಿಸ್ಪರ್ಷನ್ವರೆಗೂ. ಎಲ್ಲಿವರೆಗೂ ಅಂತಂದರೆ ಫ್ರಾಮ್ ಸ್ಟಾರ್ಟಿಂಗಿಂದ ಫಸ್ಟ್ ಚಾಪ್ಟರಿಂದ ಹಿಡ್ಕೊಂಡು ಇಂಟ್ರೊಡಕ್ಷನಿಂದ ಹಿಡ್ಕೊಂಡ್ಬಿಟ್ಟು ನಿಮಗೆ ಡಿಸ್ಪರ್ಷನ್. ಓಕೆ, ಇಲ್ಲಿ ಫಸ್ಟ್ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಈಗ ಫಸ್ಟ್ ನಾನು ಸಿಲೆಬಸ್ ಅಂತೂ ಡಿಸ್ಪರ್ಷನ್ವರೆಗೂ ಇದೆ ಅಂತ ಹೇಳಿದೆ. ಬಟ್ ಮಿಡ್ ಟರ್ಮ್ ಪ್ಯಾಟರ್ನ್ ಹೇಗಿದೆ ತೋರಿಸ್ಕೊಡ್ತೀನಿ. ಬಟ್ ಬಿಫೋರ್ ದ್ಯಾಟ್ ನಿಮ್ಗೆ ಇದರಲ್ಲಿ ಯಾವ ಚಾಪ್ಟ್ರು ಯಾವುದು ಟಫ್ ಅನಿಸುತ್ತಲ್ಲ ಕ್ವಶನ್ನು, ಯಾವುದು ಬರಲ್ಲ, ಡಿಸ್ಪರ್ಷನಲ್ಲಿ ಬರಲ್ವಾ ಅಥವಾ ಪಾರ್ಟೇಷನ್ ವ್ಯಾಲ್ಯೂಸಲ್ಲಿ ಬರಲ್ವಾ ಅಥವಾ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಯಾವುದು ನಿಮಗೆ ಕನ್ಫ್ಯೂಷನ್ ಇದೆ ಅಥವಾ ಯಾವುದನ್ನು ನಾನು ಮಾಡಿ ತೋರಿಸ್ಬೇಕು, ನಿಮ್ಗೆ ಯಾವುದಾದ್ರೂ ಅಲ್ಲಿ ಸ್ಟಕ್ ಆನ್ ಆಗಿಬಿಡ್ತೀರಾ, ಗೊತ್ತಾಗ್ತಿಲ್ಲ ಅಂತಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಂತೆ ಒಂದು ಎಕ್ಸಾಂಪಲ್ನ. ಓಕೆ, ಈಗ ಮಿಡ್ ಟರ್ಮ್ ಪ್ಯಾಟರ್ನ್ ಬಂದುಬಿಟ್ಟು ಫಸ್ಟು ಪ್ಯಾಟರ್ನಲ್ಲಿ ನಿಮಗೆ MCQ ಕ್ವಶನ್ ಇರುತ್ತೆ. ಹೌದಾ? MCQ ಕ್ವಶನಲ್ಲಿ ನೋಡಿ, ದಟ್ಸ್ ಈಸ್ ಈಕ್ವಲ್ಸ್ ಟು 5. MCQ ಕ್ವಶನ್ನು 1 ಮಾರ್ಕು, 5 ಕ್ವಶನ್ಸು, 5 ಮಾರ್ಕ್ಸ್ ಬರುತ್ತೆ ಅಲ್ಲಿ. ನೆಕ್ಸ್ಟು MCQ ಆದ ತಕ್ಷಣ ನಿಮಗೆ ಬರೋದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನಲ್ಲಿ ದಟ್ ಈಸ್ 1:5, ದಟ್ಸ್ ಈಸ್ ಈಕ್ವಲ್ಸ್ ಟು 5 ಮಾರ್ಕ್ಸ್. ಓಕೆ, 1 ಮಾರ್ಕಿಂದು 5 ಕ್ವಶನ್ಸು ಕಂಪಲ್ಸರಿ ಕ್ವಶನ್ನು. Next is a match the following. Match the following is also 1:1 into 5, that's is equals to 5 totally. Next 1 mark questions. Answer the following question ಅಂತ ಹೇಳಿಬಿಟ್ಟು 1 sentence or 1 word ಇರುತ್ತೆ, ಅಂದರೆ ಅದು 1 mark question. That is also 1 into 5, that's is equals to 5. ಓಕೆ, ನೋಡಿ ಇಲ್ಲಿ 80ಗೆ 80 ಸ್ಕೋರ್ ಮಾಡಬೇಕನ್ನೋರು ನೀವು ಕಂಪಲ್ಸರಿ ಇದನ್ನೆಲ್ಲನೂ ನೀವು ಇಲ್ಲಿ ಬರೀಲೇಬೇಕು. ಯಾಕಂದರೆ ಯಾವ ಕ್ವಶನ್ ಮಿಸ್ ಮಾಡಿದರೂ ಕೂಡ ಅಲ್ಲಿ ನಿಮ್ಮ ಮಾರ್ಕ್ಸ್ ಕಟ್ಟಾಗಿಬಿಡುತ್ತೆ, ಮಾರ್ಕ್ಸ್ ಹೋಗಿಬಿಡುತ್ತೆ, 80ಗೆ 80 ಬರೋದೇ ಇಲ್ಲ. ಇದು ಕಂಪಲ್ಸರಿ ಕ್ವಶನ್, ಇಲ್ಲಿ ಚಾಯ್ಸಸ್ಸೇ ಇಲ್ಲ ನಿಮಗೆ. ಇದು ಬಂದುಬಿಟ್ಟು ನಿಮಗೆ ಸೆಕ್ಷನ್ A. ಈಗ ಸೆಕ್ಷನ್ B-ಯಲ್ಲಿ 2 ಮಾರ್ಕ್ ಕ್ವಶನ್ನು 2 into 5 ಈಸ್ ಈಕ್ವಲ್ಸ್ ಟು 10 ಬರುತ್ತೆ. ಬಟ್ ಇಲ್ಲಿ 5 ಕ್ವಶನ್ಸ್ ಅಂತಂದರೆ 2 into 5 ನೀವು ಸಾಲ್ವ್ ಮಾಡಬೇಕು ಔಟ್ ಆಫ್ 8 ಕ್ವಶನ್ಸ್. ಔಟ್ ಆಫ್ 8 ಕ್ವಶನಲ್ಲಿ 5ನ ನೀವು ಸಾಲ್ವ್ ಮಾಡ್ತೀರ, ಟೋಟಲ್ ಬಂದುಬಿಟ್ಟು ನಿಮಗಲ್ಲೇ 10 ಮಾರ್ಕ್ಸ್ ಬರುತ್ತೆ ಅಲ್ಲಿ. ಓಕೆ, ಇದು ಸೆಕ್ಷನ್ B.
ಓಕೆ, ಇಲ್ಲಿ ನಿಮ್ಗೆ ಹೆಂಗಿರುತ್ತೆ ಅಂತಂದರೆ 2 ಲಿಮಿಟೇಷನ್ಸು, 2 ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ, ವಾಟ್ ಆರ್ ದ ಟೈಪ್ಸ್ ಆಫ್ ಡೈಮೆನ್ಷನಲ್ 2 ಡೈಮೆನ್ಷನಲ್ ಡಯಾಗ್ರಾಮ್, 1 ಡೈಮೆನ್ಷನಲ್ ಡಯಾಗ್ರಾಮ್, ಸ್ಮಾಲ್ ಎಕ್ಸಾಂಪಲ್ಸು. ಈಗ ರೇಂಜ್ ಕೇಳ್ಬೋದಲ್ಲಿ, ಮೀನ್ ಮತ್ತು ಜೊಮೆಟ್ರಿಕ್ ಮೀನ್ ಕೊಟ್ಬಿಟ್ಟು ಹಾರ್ಮೋನಿಕ್ ಕೇಳ್ಬೋದು. ಕ್ವಾರ್ಟೈಲ್, ಡೆಸೈಲ್, ಪರ್ಸೆಂಟೈಲಲ್ಲಿ ಕೂಡ ಕ್ವಶನ್ನು ಸ್ಮಾಲ್ ಎಕ್ಸಾಂಪಲ್ನ ಅಲ್ಲೂ ಕೂಡ ಇಲ್ಲಿ 2 ಮಾರ್ಕ್ಸಲ್ಲಿ ಕೇಳ್ಬೋದು. ಓಕೆ, ಇನ್ನು ಸೆಕ್ಷನ್ ಸಿ ಬಂದುಬಿಟ್ಟು 5 ಮಾರ್ಕ್ಸು. 5 ಮಾರ್ಕಲ್ಲಿ ಈಗ 5 ಮಾರ್ಕ್ ಇಂಟು 4 ಕ್ವಶನ್ಸು ಔಟ್ ಆಫ್ 7 ಕ್ವಶನ್ಸ್, ದ್ಯಾಟ್ಸ್ ಇಸ್ ಈಕ್ವಲ್ಸ್ ಟು 20. ಓಕೆ, 5 ಮಾರ್ಕ್ಸಿಂದ ಎಷ್ಟಾಗುತ್ತೆ ಅಂತಂದರೆ ಇಲ್ಲಿ 4 ಕ್ವಶನ್ನ ಸಾಲ್ವ್ ಮಾಡ್ತೀರಾ ಔಟ್ ಆಫ್ 7 ಕ್ವಶನ್ನಲ್ಲಿ. ಓಕೆ, ಇನ್ನು ಇದರಲ್ಲಿ ಯಾವ್ದು ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಂತೆ. 5 ಮಾರ್ಕ್ಸಿಂದ ಯಾವುದು ಬರ್ಬೋದು ನಿಮಗೆ ಅಂತ ಹೇಳಿಬಿಟ್ಟು. ಇನ್ನೊಂದು ಸೆಕ್ಷನ್ ಡಿ ಅಲ್ಲ, ಸೆಕ್ಷನ್ ಸಿ ಯಲ್ಲೇ ಕೂಡ ಈಗ ಇನ್ನೊಂದು POQ ಕ್ವಶನ್ ಅಂತ ಇರುತ್ತಲ್ಲೇ, ಬಟ್ ಅದೇ ಸೆಕ್ಷನ್ನು, ಬಟ್ ಈ ಕ್ವಶನ್ ನಂಬರ್ ಚೇಂಜ್ ಆಗುತ್ತಲ್ಲೇ. ಕ್ವಶನ್ ನಂಬರ್ ಬಂದುಬಿಟ್ಟು 7th ಬರುತ್ತಲ್ಲಿ, ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು POQ ಕ್ವಶನ್ನು. POQ ಕ್ವಶನ್ನು 5 ಇಂಟು 2 ಔಟ್ ಆಫ್ 4 ಕ್ವಶನ್ಸ್. ಓಕೆ, ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 10. ಅಂದರೆ 5 ಮಾರ್ಕ್ಸ್ ಇನ್ ಟೋಟಲ್ ಬಂದುಬಿಟ್ಟು ನಿಮಗೆ ಇಲ್ಲಿ 6 ಕ್ವಶನ್ನ ನೀವು ಸಾಲ್ವ್ ಮಾಡಬೇಕು ಔಟ್ ಆಫ್ ಅಲ್ಲಿ 11 ಕ್ವಶನಲ್ಲಿ. ಓಕೆ, ಈಗ 10 ಮಾರ್ಕ್ಸ್ ಸೆಕ್ಷನ್ ಡಿ. ಸೆಕ್ಷನ್ ಡಿಯಲ್ಲಿ 10 ಮಾರ್ಕ್ ಕ್ವಶನ್ನು, ಅಲ್ಲಿ 10 ಇಂಟು 2 ಕ್ವಶನ್ನ ನೀವು ಸಾಲ್ವ್ ಮಾಡಬೇಕು ಔಟ್ ಆಫ್ 3 ಕ್ವಶನ್ಸ್, ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 20. ಓಕೆ, ಇದು ನೋಡಿ ಇಲ್ಲಿ ನಿಮ್ಮದು 10 ಮಾರ್ಕ್ಸ್ 20, ಟೋಟಲ್ ಬಂದುಬಿಟ್ಟು ನಿಮಗೆ 20, 10, 30, 40, 50, 60, 70, 80. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 80 ಮಾರ್ಕ್ಸ್. ಇದು 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸು. ಇದು ನಿಮ್ಮದು ಮಿಡ್ ಟರ್ಮ್ ಪ್ಯಾಟರ್ನು. ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಅಥವಾ ಯಾವುದಾದ್ರೂ ನಿಮ್ಗೆ ಚಾಪ್ಟರ್ ತಿಳಿದಿಲ್ಲ ಅಥವಾ ಕ್ವಶನ್ಸ್ ತಿಳಿದಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿ, ಅದರ ಪ್ರಕಾರ ನಾನು ನಿಮ್ಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಸ್ ಏನಿರುತ್ತೆ ಅಂತಂದರೆ ನಿಮಗೆ 5 ಮಾರ್ಕ್ಸ್ ಯಾವ್ಯಾವ್ದು ಕ್ವಶನ್ ಬರ್ಬೋದು ಅಂತ ಹೇಳಿಬಿಟ್ಟು, ಮತ್ತು 10 ಮಾರ್ಕ್ಸ್ ಯಾವ ಕ್ವಶನ್ ಬರ್ಬೋದು, POQ ಕ್ವಶನ್ ಯಾವುದು ಬರ್ಬೋದು ಅಂತ ಹೇಳಿಬಿಟ್ಟು ನಾನು ಡಿಸ್ಕಸ್ ಮಾಡ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೋಟಿಫಿಕೇಷನ್ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ನೋಟಿಫಿಕೇಷನ್ ಬರಲ್ಲ ನಿಮಗೆ. ಓಕೆ ಸ್ಟೂಡೆಂಟ್ಸ್.